धर्मं तु साक्षात् भगवत्प्रणीतं न वै विदुर्ऋषयो नापि देवाः। न सिद्धमुख्या असुरा मनुष्याः कुतो नु विद्याधरचारणादयः। यमिन्द्रं वयः सुपर्णाः उपध्वान्तमूर्णिः पूर्धिचक्षुः निधयेव बद्धानस्मान् मुमुग्धि इति नाधमानाः उपसेदुः। तेन मुनीन्द्रेण वेदव्यासेन संरचितस्य भागवतपुराणस्य सारभूतान् श्लोकान् समग्रहीत विष्णुतीर्थाचार्यः भागवतसारोद्धार प्रकरणे भागवतसारोद्धाराख्ये ग्रन्थे तत्र इदं धर्मोपदेशाख्यं प्रकरणम् अनुवर्तते। तत्रापि 39,200 श्लोकं सर्वे वयं कतिपयदिवसेभ्यः शृणवाम तावत्। श्लोकमिमं सुदीर्घरूपेण व्याख्यातवता विष्णुतीर्थाचार्येण नारदोक्ताः युधिष्ठिरश्रुताः 30 संख्याकाः भागवतधर्माः एवं विदेहराजाय प्रबुद्ध नामकेन ज्ञानिना उक्ताश्च धर्माः अस्यां व्याख्यायां ग्रथिताः उपलभ्यन्ते। तेष्वेतेषु धर्मेषु मध्ये नारदोक्तान् 30 संख्याकान् धर्मान् सत्यधर्मीयेन व्याख्यानेन व्यासतत्त्वज्ञीयेन च व्याख्यानेन साकं गते दिवसे प्राश्रूयन्त सर्वैरस्माभिः। अथेदानीं प्रबुद्धेन बोधिताः विदेहराजेन श्रुताश्च धर्माः भागवत तात्पर्य दिशा व्याख्यान दिशा च अद्य व्याख्यास्यन्ते। श्रूयन्तां तावत् तत्र भवद्भिः सर्वैरपि भागवतोत्तमैः। सर्वेप्येते धर्माः विना कैतवं साधकैः आचर्येरन् तदैव सर्वात्मा भगवान् नितरां तुष्यति तुष्टश्च मुक्तिं वितरते। यदि काचित् मनसि फलाशा वर्तते तया च प्रेरितः कश्चन जीवः एतानि कर्माणि करोति सोऽयं धर्मः प्रोज्झितकैतवः न भवति, कैतवसहित एव भवति, कपटधर्मो भवत्ययम्। धर्मः तदैव कपटः भवति यदा मनसि काचित् फलाशा भवति, अपि च धर्मम् अनुष्ठाय यदा केवलं लोकम् आत्मानं च वञ्चयित्वा आत्मानं महापण्डितं
ಮಹಾಭಾಗವತಂ ಚ ಸಾಧಕಃ ಮನ್ಯತೆ. ಅತಶ್ಚ ಸರ್ವೇಪ್ಯೇತೆ ಧರ್ಮಾಃ ಕೈತವಂ ವಿನೈವ ಅನುಷ್ಠೀಯೇರನ್. ಅಥಾತಃ ಏಕಾದಶಸ್ಕಂಧೆ ವರ್ಣಿತಾಃ ಧರ್ಮಾಃ ಇದಾನೀಂ ನಿರೂಪ್ಯಂತೆ. ಧರ್ಮಗಳನ್ನು ಮಾಡಬೇಕು ಹೇಗೆ ಅಂದರೆ ಕೈತವವಿಲ್ಲದೆ ಮಾಡಬೇಕು, ವಂಚನೆ ಇಲ್ಲದೆ ಮಾಡಬೇಕು. ವಂಚನೆ ಪೂರ್ವಕವಾಗಿ ಧರ್ಮ ಮಾಡುವುದು ಅಂದರೆ ಒಂದು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಮಾಡುವುದು. ಸಾಧಾರಣ ಮನುಷ್ಯ ಅವನಿಗೊಂದೇನೋ ಲೌಕಿಕವಾದ ಆಸೆ, ಕಷ್ಟ ಹೋಗಬೇಕು, ಸುಖ ಪ್ರಾಪ್ತಿಯಾಗಬೇಕು ಅಂತ. ಇದಾದರೂ ಬಹಳ ದೊಡ್ಡ ಕೈತವ ಅಥವಾ ವಂಚನ ಅಥವಾ ಮೋಸ ಏನಲ್ಲ. ಆದರೆ ಯಾವೊಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇಲ್ಲದೆ ಹೋದರೂ ಕೂಡ, ಭಗವಂತನ ಭಕ್ತರಾದಂತಹ ಭಾಗವತರ ಬಗ್ಗೆ ಆದರೆ ಇಲ್ಲದೆ ಹೋದರೂ ಕೂಡ ಇನ್ನೊಬ್ಬರ ಕಣ್ಣಿಗೆ ಮಣ್ಣೆರಚಲಿಕ್ಕಾಗಿ ಮಾತ್ರ ತೋರಿಕೆಯ ಧರ್ಮವನ್ನು ಮಾತ್ರ ಆಡ್ತಾನೆ, ಹುಸಿಯನಾಡಿ ಹೊಟ್ಟೆ ಹೊರಿತಾನೆ, ವಿಷಯದಲ್ಲಿ ರಸಿಕನಾಗಿ ಬದುಕ್ತಾನೆ, ಅಂಥವನು ಮಾಡುವ ಧರ್ಮವನ್ನೇ ಕೈತವದಿಂದ ಕೂಡಿದ ಧರ್ಮ, ಕಪಟದಿಂದ ಕೂಡಿದ ಧರ್ಮ ಅಂತ ಹೀಗಳೆದಿದ್ದಾರೆ ಶಾಸ್ತ್ರದಲ್ಲಿ. ಶುದ್ಧವಾದ ಮನಸ್ಸಿನಿಂದ ಧರ್ಮವನ್ನು ಆಚರಿಸಬೇಕು. ನಾವು ಜಗತ್ತಿಗೆ, ಕಾನೂನಿಗೆ, ಕಣ್ಣಿಗೆ ಮಣ್ಣೆರಚಬಹುದು. ಆದರೆ ವಿಶ್ವತಶ್ಚಕ್ಷುವು ವಿಶ್ವತಃ ಪಾಣಿಪಾದನಾದಂಥವನೂ ಆದ ಭಗವಂತನಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿದ ಮೋಕ್ಷದಿಂದ ಅವನು ತೃಪ್ತನೂ ಆಗೋದಿಲ್ಲ, ಮೋಕ್ಷವೂ ಸಿಗೋದಿಲ್ಲ. ನಿರ್ವಂಚನೆಯಿಂದ, ನಿಷ್ಕಾಮ ಬುದ್ಧಿಯಿಂದ ಮಾಡಿದ ಧರ್ಮದಿಂದಲೇ ಅವನು ತೃಪ್ತನಾಗ್ತಾನೆ ಅಂತ ಬಂದಿದೆ. ಅಲ್ಲಿಗ ನಾವು 11ನೇ ಸ್ಕಂದದಲ್ಲಿ ಬಂದಿರುವಂತಹ ಪ್ರಬುದ್ಧ ಮುನಿಗಳು ವಿದೇಹರಾಜನಿಗೆ ಹೇಳಿದಂತಹ ಕೆಲವು ಧರ್ಮಗಳನ್ನು ನೋಡಬೇಕು. ಈಗಾಗಲೇ ಧರ್ಮಗಳನ್ನು ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಏನು ಹೇಳ್ತದೆ ಅನ್ನೋ ಕೆಲವು ಸಂಗತಿಗಳನ್ನಷ್ಟೇ ಇವತ್ತು ನೋಡಬೇಕಾಗಿದೆ. ಆದರೂ ಅದೇ ಧರ್ಮಗಳನ್ನು, ಈಗಾಗಲೇ ಕೇಳಿದ ಧರ್ಮಗಳನ್ನೇ ಮೊದಲಿನಿಂದ ಆರಂಭಿಸಿ ಮತ್ತೆ ನೋಡ್ಲಿಕ್ಕೆ ತೊಡಗೋಣ. ಅಲ್ಲಿ ಪ್ರಬುದ್ಧ ಮುನಿಗಳ ಉಪದೇಶ 11ನೇ ಸ್ಕಂದದ 3ನೇ ಅಧ್ಯಾಯದ 18ನೇ ಶ್ಲೋಕದಿಂದ ಪ್ರಾರಂಭ ಕಾಣ್ತದೆ. ಅಥೈತಾಂ ಈಶ್ವರೀಂ ಮಾಯಾಂ ದುಸ್ತರಾಂ ಅಕೃತಾತ್ಮಭಿಃ ತರಂತಿ ಅಂಜಃ ಸ್ಥೂಲಧಿಯಃ ಮಹರ್ಷೇ ಇದಮುಚ್ಯತಾಂ. ರಾಜ ವಿದೇಹ ಹೀಗೆ ಪ್ರಬುದ್ಧ ಮುನಿಗಳನ್ನು ಕೇಳ್ತಾ ಇದ್ದಾನೆ. ಭಗವಂತನ ಮಾಯೆ, ಅವನ ಇಚ್ಛೆ ಮತ್ತು ಈ ಬಂಧಕವಾದ ಪ್ರಕೃತಿ ನಮ್ಮನ್ನ ಕವಿದಿದೆ. ಯಾರು ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿಲ್ಲವೋ ಅವರು ಈ ಮಾಯೆಯನ್ನು ದಾಟಲಾರರು. ಹೀಗೆ ಬಹಳ ಕಷ್ಟ ಅದು. ಮಾಮಯವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತೆ ದೈವೀಹ್ಯೇಷ ಗುಣಮಮಯಿ ಮಮ ಮಾಯಾ ದುರತ್ಯಯ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಗವಂತನಿಗೆ ಶರಣ ಹೋಗಬೇಕು, ಭಗವತಿಗೆ ಶರಣ ಹೋಗಬೇಕು. ಆಗ ಈ ಮಾಯೆಯನ್ನ ದಾಟುವುದು ಸಾಧ್ಯ. ಇಷ್ಟು ಕಷ್ಟ ಇದೆ ಈ ಸಾಧನ ಅಂತ ಅನ್ನೋದು. ಒಬ್ಬರು ಪಾಮರರು ಕೂಡ, ಅರ್ಥಾತ್ ಮಂದಮತಿಗಳು ಕೂಡ ಸಾಧನೆಯನ್ನು ಮಾಡ್ಕೋಬೇಕಾಗಿದೆ. ಅವ್ರು ಹೇಗೆ ದಾಟಬೇಕು ಅದನ್ನೊಂದಿಷ್ಟು ಹೇಳಿ. ಬಹಳ ದೊಡ್ಡವರಾದವರು ಈ ಎಲ್ಲ ಸಾಧನೆಗಳನ್ನು ಬಹಳ ಸುಲಭವಾಗಿ ಮಾಡಿಬಿಡ್ತಾರೆ. ಪಾಮರರಾದವರು ಮಾಡಬೇಕಾಗಿದೆ. ಅವರಿಗೊಂದು ದೀಪ ಸಿಗಬೇಕಾಗಿದೆ. ಆ ದೀಪವನ್ನ ನೀವು ತೋರಿಸಿರಿ ಅಂತ ಕೇಳ್ತಾ ಇದ್ದಾನೆ ರಾಜ. ಅದಕ್ಕೆ ಪ್ರಬುದ್ಧ ಮುನಿಗಳು ಹೇಳ್ತಾರೆ, ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೆ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನೀಚಾರಿಣಾಂ ಋಣಾಂ ಅಂತ. ಸೊ 24ನೇ ಶ್ಲೋಕದಿಂದ ಆರಂಭಿಸಿ ನಾವು 34ನೇ ಶ್ಲೋಕದವರೆಗೆ
ಈ ಶ್ಲೋಕಗಳನ್ನು ನೋಡಬೇಕು. ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದು 24ನೇ ಶ್ಲೋಕದಿಂದ ಆರಂಭಿಸಿ. ಆದರೂ 3-4 ಶ್ಲೋಕಗಳು ಮೊದಲೇ ಬಂದದ್ದನ್ನು ನೋಡಬೇಕು ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಅದನ್ನು ಕೂಡ ತಮ್ಮೆದುರಿಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೆ. ನಮಗೆಲ್ಲ ದುಃಖ ಪರಿಹಾರ ಆಗಬೇಕು, ಸುಖ ಪ್ರಾಪ್ತಿ ಆಗಬೇಕು. ಅದಕ್ಕಾಗಿ ಅನೇಕ ಥರದ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ. ನಾವು ವಿಷಯಗಳಲ್ಲಿ ಲೋಲುಪರಾಗಿದ್ದೀವಿ. ಹಾಗೆ ಭೋಗದ ಜೀವನ ನಡೆಸಿದರೆ ಏನು ಪ್ರತಿಬಂಧ ಆಗ್ತದೆ, ಮತ್ತೆ ವಿರಕ್ತ ಜೀವನವನ್ನು ನಡೆಸಿದರೆ ಏನು ಫಲ ಸಿಗ್ತದೆ ಅಂತನ್ನುವುದನ್ನೆಲ್ಲ ನಾವು ನೋಡಿ ತಿಳ್ಕೋಬೇಕು. ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನ ಆತ್ಮಮೃತ್ಯುನ ಗೃಹ ಅಪತ್ಯಾಪ್ತ ಪಶುಭಿ ಕಾ ಪ್ರೀತಿ ಸಾಧಿತೈಶ್ಚಲೈ 20ನೇ ಶ್ಲೋಕ. ಧನ ಅಂತನ್ನೋದು ಎರಡಕ್ಕೂ ದುಃಖ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಶಾಸ್ತ್ರ ಹೇಳ್ತದೆ. ಅದು ಬರುವಾಗಲೂ ಮತ್ತು ಹೋಗುವಾಗಲೂ ಎಲ್ಲ ಕಾಲದಲ್ಲೂ ಅದು ದುಃಖದಾಯಕವೇ. ಮಕ್ಕಳು, ಮನೆ, ಆಪ್ತರು ಯಾವುದೂ ಸ್ಥಿರ ಅಲ್ಲ. ಒಂದು ವೇಳೆ ಅವು ಸ್ಥಿರವಾಗಿದ್ರೂ ಕೂಡ ಅವನ್ನು ಸಾಧಿಸಿಕೊಂಡು ನಾವು ಮಾಡುವುದೇನಿದೆ, ಇಷ್ಟು ಕಷ್ಟ ಇದೆ ಇವನ್ನೆಲ್ಲವನ್ನು ಸಂಪಾದಿಸುವುದು. ಸ್ವರ್ಗಲೋಕದ ಸುಖವೂ ಕೂಡ ಶಾಶ್ವತವಾದ ಸುಖ ಅಲ್ಲ. ಆದ್ದರಿಂದ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೆ ಪರೇಚ ನಿಷ್ಣಾತಂ ಬ್ರಹ್ಮಣಿ ಉಪಶಮಾಶ್ರಯಂ ಅಂತ ಹೇಳ್ತಾರೆ. ತಾನು ವಿರಕ್ತನಾಗಿ ಒಬ್ಬ ಗುರುವನ್ನೇ ಹುಡುಕಬೇಕು. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಉಪನಿಷತ್ತು ಕೂಡ ಹೇಳ್ತದೆ. ಆ ಗುರು ಎಂಥವನಾಗಿರ್ಬೇಕು ಅಂದ್ರೆ ನಿಷ್ಣಾತನಾಗಿರ್ಬೇಕು. ನಾವು ಸ್ನಾತನಾಗುವುದು ಅಂದ್ರೆ ಸ್ನಾನ ಮಾಡಿರುವುದು ಅಂತ ಅರ್ಥ. ನಿಷ್ಣಾತ, ಚೆನ್ನಾಗಿ ಅವನು ಸ್ನಾನ ಮಾಡಿರಬೇಕು ಅಂತ. ಎಲ್ಲಿ ಸ್ನಾನ ಮಾಡಿರಬೇಕು ಅಂದ್ರೆ ಶಬ್ದೆ ಅಥವಾ ಶಾಬ್ದೆ ಅಂತ ಪಾಠ. ಶಬ್ದಶಾಸ್ತ್ರದಲ್ಲಿ, ವೇದಾದಿ ಶಾಸ್ತ್ರಗಳಲ್ಲಿ ಮತ್ತೆ ಪುರಾಣಾದಿಗಳಲ್ಲಿ, ಹೀಗೆ ಸಕಲಗಳಲ್ಲೂ ಕೂಡ ಅವನು ನಿಷ್ಣಾತನಾಗಿರಬೇಕು. ಬ್ರಹ್ಮಣಿ ಉಪಶಮಾಶ್ರಯಂ, ಪರಮಾತ್ಮನ ನಿಕಟ ಭಕ್ತನೂ ಆಗಿರಬೇಕು. ಆ ಗುರುವಿನಲ್ಲಿ ಪರಮಾತ್ಮನನ್ನು ಕಾಣಬೇಕು, ಅವನಿಂದ ಭಾಗವತ ಧರ್ಮಗಳನ್ನು ಕೇಳಬೇಕು. ಅಮಾಯಯ ಅನುವೃತ್ಯ, ನಿಷ್ಕಪಟವಾದ ಸೇವೆಯನ್ನು ಆ ಗುರುವಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಆದ್ದರಿಂದ ಆತ್ಮದಃ ಹರಿಹಿ ತುಷ್ಯೇತ್, ಭಗವಂತ ತನ್ನನ್ನೇ ತಾನು ಕೊಟ್ಕೋತಾನೆ. ಅರ್ಥಾತ್ ಅವನ ತತ್ವಜ್ಞಾನವನ್ನು ನಮಗೆ ಕರುಣಿಸ್ತಾನೆ. ಇದು 23ನೇ ಶ್ಲೋಕ. ಅಲ್ಲಿ ಬರುವ ಮೊದಲನೇ ಶ್ಲೋಕವೇ 24ನೇ ಶ್ಲೋಕದಿಂದ ಆರಂಭಿಸಿ ವಿಷ್ಣು ತೀರ್ಥಾಚಾರ್ಯರು ಹೇಳಲಿಕ್ಕೆ ತೊಡಗಿದ್ದು ಅಲ್ಲಿಂದ. ಸರ್ವತ್ರ ಮನಸೋ ಸಂಗಂ ಆದೌ ಸಂಗಂ ಚ ಸಾಧುಷು ಅಂತ. ದಯಾಂ ಮೈತ್ರೀಂ ಪ್ರಶ್ರಯಂ ಚ ಭೂತೇಶ್ವದ್ಧ ಯಥೋಚಿತಂ ಅಂತ ಬರುವುದು ಅದೇ. ಸರ್ವತ್ರ ಮನಸಃ ಅಸಂಗಂ, ಮನಸ್ಸನ್ನು ಪೂರ್ಣವಾಗಿ ಸಂಘರಹಿತವನ್ನಾಗಿ ಮಾಡಬೇಕು. ಯಾವುದೇ ಬಂಧಕವಾದ ವಿಷಯದಲ್ಲಿಯೂ ವ್ಯಕ್ತಿಯಲ್ಲಿಯೂ ನಮಗೆ ಸಂಘ ಇರಬಾರದು ಅಂತ ಅದರ ತಾತ್ಪರ್ಯ. ಮತ್ತೆ ಸಂಗಂಚ ಸಾಧುಷು, ಜ್ಞಾನಿಗಳ ಬಗ್ಗೆ ಜ್ಞಾನಿಗಳ ಜೊತೆಗೆ ಸಮಾಗಮ ಇರಬೇಕು. ಭೂತಗಳ ಬಗ್ಗೆ ಕರುಣೆ ಇರಬೇಕು. ಮೈತ್ರಿಯು, ಸ್ನೇಹ ಭಾವವೂ ಇರಬೇಕು. ವಿನಯವಿರಬೇಕು. ಭೂತೇಶು ಯಥೋಚಿತಂ, ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಮೈತ್ರಿಯೋ, ಎಷ್ಟೆಷ್ಟಕ್ಕೆ ಅವರು ಉಚಿತರೋ, ಎಷ್ಟಕ್ಕೆ ನಾವು ಉಚಿತರೋ, ಆ ದೇಶ, ಆ ಕಾಲ ಇತ್ಯಾದಿಗಳನ್ನು ಗಮನಿಸಿ ಅಷ್ಟಷ್ಟು ಮೈತ್ರಿ ಮೊದಲಾದವುಗಳನ್ನು ಮಾಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ
ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಪ್ರಾಯ ಅವೆಲ್ಲ ಗರುಡ ಪುರಾಣದ ಶ್ಲೋಕಗಳು. ಮತ್ತೆ ಒಂದಿಷ್ಟು ಶ್ಲೋಕಗಳು ಭವಿಷ್ಯತ್ ಪುರಾಣದ್ದು ಕೂಡ ಇವೆ. ಸಂತಸ್ತು ತ್ರಿವಿಧಾ ಪ್ರೋಕ್ತಾ ಉತ್ತಮಾ ಮಧ್ಯಮಾಧಮಾ ಉತ್ತಮ ದೇವತಾಸ್ತತ್ರ ಋಷ್ಯಾದ್ಯಾ ಮಧ್ಯಮಾ ಮತಾ ಅಧಮಾ ಮಾನುಷೋತ್ಕೃಷ್ಟಾ ತೇಚಾಪಿ ತ್ರಿವಿಧಾ ಮತಾ ಅಂತ ಹೀಗೆ ಇವು ಗರುಡ ಪುರಾಣದ ಶ್ಲೋಕಗಳು. ಒಂದು 8-10 ಗರುಡ ಪುರಾಣದ ಶ್ಲೋಕಗಳಲ್ಲಿ ಕೇಳಿ ಬರ್ತವೆ. ಸಾಧುಗಳ ಸಜ್ಜನ ಸಮಾಗಮ ಮಾಡಬೇಕು ಅಂತ ಬಂತಲ್ಲ, ಅವರು 3 ಬಗೆಯವರು ಇರ್ತಾರಂತೆ. ಉತ್ತಮರು, ಮಧ್ಯಮರು ಮತ್ತು ಸಣ್ಣವರು ಅಂತ. ಸಾಧುಗಳು ಅಂದ್ರೆ ಸನ್ಯಾಸಿಗಳು ಅಂತಲೇ ಏನು ಅರ್ಥ ಅಲ್ಲ. ಸಾಧುಗಳು ಅಂದ್ರೆ ಒಟ್ಟಾರೆ ಭಗವಂತನ ಭಕ್ತರು, ಸರ್ವಗುಣ ಪರಿಪೂರ್ಣನಾದ ಭಗವಂತನನ್ನು ಉಪಾಸಿಸುವ ಭಕ್ತರು ಅಷ್ಟೆ. ಅದಕ್ಕಿಂತ ಹೆಚ್ಚಿನ ಅರ್ಥ ಏನಿಲ್ಲ ಅದಕ್ಕೆ. ಆದ್ರಿಂದ ಅಲ್ಲಿ ಉತ್ತಮ ಸಾಧುಗಳು ಅಂದ್ರೆ ದೇವತೆಗಳು, ಮಧ್ಯಮ ಸಾಧುಗಳು ಅಂದ್ರೆ ಋಷಿಗಳು, ಸಣ್ಣವರು ಅಂದ್ರೆ ಮನುಷ್ಯೋತ್ತಮರು ಅಂತ ಈಗ ಅದಕ್ಕೆ ಅರ್ಥ ಆಗ್ತದೆ. ಅಧಮ ಮಾನುಷೋತ್ಕೃಷ್ಟಾ ತೇಚಾಪಿ ತ್ರಿವಿಧಾ ಮತಾ. ಅಧಮ ಸಾಧುಗಳು ಅಂದ್ರೆ ಮನುಷ್ಯೋತ್ತಮರು. ಮತ್ತೆ ಅವರಲ್ಲೂ ಕೂಡ ಉತ್ತಮರು, ಮಧ್ಯಮರು ಮತ್ತೆ ಅಧಮರು ಅಂತ 3 ವಿಧವಾಗಿದೆ. ಅದನ್ನ ಈ ಗರುಡ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಸಾಧುಗಳು ಅಂದ್ರೆ ಶ್ರೇಷ್ಠ ಸಾಧಕರು ಅಂದ್ರೆ ದೇವತೆಗಳು, ಮಧ್ಯಮ ಸಾಧಕರು ಅಂದ್ರೆ ಋಷಿಗಳು, ಸಣ್ಣ ಸಾಧಕರು ಅಂದ್ರೆ ಮನುಷ್ಯೋತ್ತಮರು ಅಂತ ಬಂತು. ಆ ಮನುಷ್ಯೋತ್ತಮರು 3 ಬಗೆಯವರು ಅಂತ. ಚತುರ್ಗುಣೋಪಾಸಕರು ಉತ್ತಮರು, 2-3 ಗುಣಗಳನ್ನು ಉಪಾಸನೆ ಮಾಡುವವರು ಮಧ್ಯಮರು, ಏಕಗುಣೋಪಾಸಕರು ಸಣ್ಣವರು ಅಂತ ಹೀಗದರ ವ್ಯಾಖ್ಯಾನ ಮಾಡ್ತಾರೆ. ಆ ವ್ಯಾಖ್ಯಾನಗಳಿಗೆ ಅನುಸಾರವಾಗಿಯೇ ಆ ಭಾಗವತ ತಾತ್ಪರ್ಯವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನೇರವಾಗಿ ಭಾಗವತ ತಾತ್ಪರ್ಯದಲ್ಲೇ ಆ ವಿಷಯ ಬಂದಿಲ್ಲ. ಶ್ರೀನಿವಾಸತ್ರ ವ್ಯಾಖ್ಯಾನ ಭಾಗವತಕ್ಕೆ ಏನಿದೆ ಅಲ್ಲಿ ತೇ ಮಾನುಷೋತ್ಕೃಷ್ಟಾ ತ್ರಿವಿಧಾ ಮತಾ ಚತುರ್ಗುಣೋಪಾಸಕಾ ಮನುಷ್ಯೋತ್ತಮಾ. ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ಭಗವಂತನನ್ನು 4 ಗುಣಗಳ ಮೂಲಕ ಉಪಾಸನೆ ಮಾಡ್ತಾರಲ್ಲ, ಅವರೇ ಮನುಷ್ಯೋತ್ತಮರಲ್ಲಿ ಉತ್ತಮರು. ಭಗವಂತ ನಿರ್ದುಷ್ಟ, ಅವನು ಜ್ಞಾನ ಸ್ವರೂಪ, ಅವನು ಆನಂದ ಸ್ವರೂಪ ಮತ್ತು ಆತ್ಮ ನಮಗೆಲ್ಲರಿಗೂ ಕೂಡ ನಿಯಾಮಕ ಅಂತ. ದ್ವಿತ್ರಿಗುಣೋಪಾಸಕಾ ಮನುಷ್ಯೋತ್ತಮೇಶು ಮಧ್ಯಮಾ. 2-3 ಗುಣಗಳನ್ನು ಮಾತ್ರ ಉಪಾಸನೆ ಮಾಡುವವರು 4 ಮನಸ್ಸಿನಲ್ಲಿ ಗ್ರಹಣಕ್ಕೆ ಬರದೇ ಹೋದ್ರೆ 2-3 ಮಾತ್ರ ಉಪಾಸಿಸುವವರು ಮನುಷ್ಯೋತ್ತಮರಲ್ಲಿ ಮಧ್ಯಮರು. ಆ 4ರಲ್ಲಿ ಯಾವುದೋ 2-3 ಉಪಾಸನೆ ಮಾಡುವವರು. ಇನ್ನ ಮನುಷ್ಯೋತ್ತಮರಲ್ಲಿ ಕೊನೆಯ ಗ್ರೇಡ್ನವರಿದ್ದಾರೆ, ಅವರು ಆತ್ಮತ್ವ ಮಾತ್ರ ಉಪಾಸಕ. ಕೇವಲ ಆತ್ಮತ್ವವನ್ನ ಅಥವಾ ಬ್ರಹ್ಮತ್ವವನ್ನ ಭಗವಂತನಲ್ಲಿ ಉಪಾಸನೆ ಮಾಡುವವರು ಅವರು ಮನುಷ್ಯೋತ್ತಮರಲ್ಲಿ ಅಧಮರು ಅಂತ ಹೀಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೊಂದು ಮಾತಿದೆ. ಗುಣೈ ಸರ್ವೈರುಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ ಅನ್ಯೈರ್ ಯಥಾಕ್ರಮಂ ಚೈವ ಮಾನುಷೈಹಿ ಕೈಶ್ಚಿದೇವತು ಅಂತ ಆ ಸೂತ್ರ. ಈ ಪರಮಾತ್ಮನನ್ನ ಸರ್ವಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡುವವನು ಚತುರ್ಮುಖ ಬ್ರಹ್ಮ ಮಾತ್ರ. ಅನ್ಯೈರ್ ಯಥಾಕ್ರಮಂ, ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದ್ರೆ ಇನ್ನು ಕಡಿಮೆ ಗುಣಗಳನ್ನ ಅವರೆಲ್ಲ ಭಗವಂತನಲ್ಲಿ ಉಪಾಸನೆ ಮಾಡ್ತಾರೆ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಮಾನುಷೈಹಿ ಕೈಶ್ಚಿದೇವತ್ತು, ಮನುಷ್ಯರು ನಾವೇನಿದ್ದೇವೆ ಕೆಲವೇ ಗುಣಗಳ ಉಪಾಸನೆಯನ್ನ ಭಗವಂತನಲ್ಲಿ ಮಾಡ್ತೇವೆ. ಬೆರಳೆಣಿಕೆ ಎಷ್ಟು ಗುಣಗಳು ಅಂತ ಅಲ್ಲಿ ಶಾಸ್ತ್ರ ವರ್ಣನೆ ಮಾಡೋದು. ಇದು ಪ್ರಾಪ್ತೇಶ್ಚ ಸಮಂಜಸಂ ಅಂತ ಸೂತ್ರ, ಬ್ರಹ್ಮಸೂತ್ರದಲ್ಲಿ ಪ್ರಾಪ್ತಿ ಅಧಿಕರಣ ಅಂತ ಅದನ್ನು ಹೇಳ್ತಾರೆ. ಹೀಗೆ ಮನುಷ್ಯರು ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರಿ ಅಂತ ಅಣುಭಾಷ್ಯದಲ್ಲೂ ಕೂಡ ಅದರ ಬಗ್ಗೆ ವಿವರಣೆ ಇದೆ. ಕೆಲವೇ ಗುಣಗಳನ್ನು ಭಗವಂತನಲ್ಲಿ ಕಾಣುವವರು
ನಾವು ಮನುಷ್ಯೋತ್ತಮರು ಅಂತ ಅದರ ಅಭಿಪ್ರಾಯ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ. ಭಗವಂತನಲ್ಲಿ ನಾವು ಎಷ್ಟೆಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಹೆಚ್ಚಿನ ಸುಖ ಮುಕ್ತಿಯಲ್ಲಿ ಸಿಗ್ತದೆ. ಆದ್ರಿಂದ ಮುಕ್ತಿಯಲ್ಲೂ ಕೂಡ ಒಂದು ತಾರತಮ್ಯ ಇದೆ ಅಂತ ಅನುಭಾಷ್ಯವು ಕೂಡ ಹೇಳ್ತದೆ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ. ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ 4 ಗುಣಗಳನ್ನು ಭಗವಂತನಲ್ಲಿ ಉಪಾಸನೆ ಮಾಡುವವರು ಮನುಷ್ಯರು. ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ. ದೇವತೆಗಳು ಇನ್ನೂ ಹೆಚ್ಚಿನ ಯೋಗ್ಯತೆ ಗುಣಗಳನ್ನು ಆ ಭಗವಂತನಲ್ಲಿ ಕಾಣ್ತಾರೆ, ಉಪಾಸಿಸ್ತಾರೆ. ಬ್ರಹ್ಮಣಾತು ಅಖಿಲೈಹಿ ಬ್ರಹ್ಮಣಾ ಹಿ ಅಖಿಲೈರ್ಗುಣೈಹಿ. ಚತುರ್ಮುಖ ಬ್ರಹ್ಮ ಸಕಲ ಗುಣ ಪರಿಪೂರ್ಣ ಭಗವಂತ ಅಂತ ಉಪಾಸನೆ ಮಾಡ್ತಾನೆ. ಹೀಗೆ ನಮಗೆ ಇಲ್ಲಿ ನೇರವಾಗಿ ಸಿಗುವವರು ಮನುಷ್ಯೋತ್ತಮರು. ಆ ಮನುಷ್ಯೋತ್ತಮರಲ್ಲೂ ಕೂಡ ಅಧಮರಾದವರೇ ಸಿಗ್ತಾರೋ ಏನೋ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಅಂತೂ ಅಂಥವರ ಸಂಘವನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಆತ್ಮತ್ವೋಪಾಸನೆ ಮತ್ತು ಬ್ರಹ್ಮತ್ವೋಪಾಸನೆ ಅಂತ ಬಂದಿದೆ. ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷತಃ ಕರ್ತವ್ಯೋ ನಾಸ್ಯಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ ಅಂತ. ಅದು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂತಹ ಒಂದು ವಿಷಯ. ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಸೂತ್ರ. ಜ್ಞಾನಿಗಳು ತಾವು ಭಗವಂತನನ್ನ ಆತ್ಮ ಎಂಬುದಾಗಿ ಉಪಾಸಿಸ್ತಾರೆ ಮತ್ತು ಇನ್ನೊಬ್ಬರಿಗೆ ಹಾಗೆ ಹೇಳಿಕೊಡುವುದು ಹಾಗೆ ಮಾಡ್ತಾರೆ. ಆತ್ಮೇತ್ಯುಪದೇಶ ಉಪಾಸನಂ ಚ ಮೋಕ್ಷಾರ್ಥಿಭಿ ಸರ್ವಥಾ ಕಾರ್ಯಮೇವ. ಸ್ವಯಂ ಉಪಾಸನೆ ಮಾಡಬೇಕು, ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡಬೇಕು. ನಾಣ್ಯಂ ವಿಚಿಂತಯ, ಬೇರೆ ಏನನ್ನು ವಿಚಾರ ಮಾಡಬೇಡ. ಆತ್ಮಾನಮೇವಾಹಂ ವಿಜಾನೀಯೇ ನಾಣ್ಯಂ ವಿಚಿಂತಯೇ, ಬೇರೆ ಯಾರನ್ನು ನಾನು ಆಲೋಚನೆ ಮಾಡೋದಿಲ್ಲ. ಆತ್ಮಾನಮೇವ ಅಹಂ ವಿಜಾನೀಯಾಂ ಆತ್ಮಾನಂ ಉಪಾಸೆ, ಅವನನ್ನೇ ತಿಳಿತೇನೆ, ಅವನನ್ನೇ ಉಪಾಸನೆ ಮಾಡ್ತೇನೆ. ಆತ್ಮ ಹಿ ಮಮೈಷಃ ಭವತಿ, ಭಗವಂತ ನನಗೆ ಆತ್ಮ ಅಂತರ್ಯಾಮಿ ಆಗಿದ್ದಾನೆ. ಈಶತೆ ಆತ್ಮ ಅಂತರ್ಯಾಮಿ ಅಮೃತ ಅಂತ ಬೃಹದಾರಣ್ಯಕ ಹೇಳುವಂತೆ ನನ್ನ ಅಂತರ್ಯಾಮಿ ಆಗಿದ್ದಾನ ಅವನು. ಆತ್ಮೇತ್ಯೇವ ಉಪಾಸ್ವ ಆತ್ಮೇತ್ಯೇವ ವಿಜಾನೀಹಿ. ನೀನು ಹಾಗೆ ಉಪಾಸನೆ ಮಾಡು, ಹಾಗೆ ಇನ್ನೊಬ್ರಿಗೆ ಹೇಳಿಕೊಡು. ನಾಣ್ಯಂ ಕಂಚನ ವಿಜಾನತ, ಬೇರೆ ಯಾರನ್ನು ತಿಳಿಯಬೇಡಿರಿ. ಆತ್ಮ ಹೀಶ ಭವತಿ. ಹೀಗೆ ಜನರಿಗೆ ಉಪಾಸನೆ ಮಾಡಿ ಅವ್ರಿಗೆ ಹೇಳಿಕೊಡ್ತಾರೆ, ತಾವು ಹಾಗೆ ಮಾಡ್ತಾರೆ. ನಾನಾ ಕ್ಲೇಶ ಸಮಾಯುಕ್ತೋ ಪೇತಾವನ್ನೈವ ವಿಸ್ಮರೇತ್. ಎಷ್ಟೇ ಥರದ ಕ್ಲೇಶಗಳಿರಲಿ, ಇದು ಹಿಂದೆ ನಾನು ಅನೇಕ ಬಾರಿ ಹೇಳಿದ್ದೇ, ಇದು ಹೊಸದೇನಲ್ಲ. ಸಾಧಕರು ಎಷ್ಟು ಥರದವರಿದ್ದಾರೆ ಅಂತ ಹೇಳೋದು ಯಾಕೆಂದ್ರೆ, ನಾವು ಆ ಸಾಧಕರ ಗುಂಪಿನಲ್ಲಿ ಎಲ್ಲೋ ಒಂದು ಕಡೆ ಇದ್ದೇವೆ, ಮನುಷ್ಯೋತ್ತಮರಲ್ಲೇ ಇದ್ದೇವೆ. ಆ ಮನುಷ್ಯೋತ್ತಮರಲ್ಲೇ ಅಧಮರು ನಾವಿದ್ದೇವೆ. ಒಂದು ಗುಣವುಳ್ಳವನು, ಆತ್ಮತ್ವ ಗುಣವನ್ನಾದರೂ ಯಾರು ಉಪಾಸನೆ ಮಾಡ್ತಿರ್ತಾರೆ ಅವರು ಮನುಷ್ಯೋತ್ತಮರಲ್ಲಿ ಅಧಮರು ಅಂತ ಬಂತು. ಆತ್ಮತ್ವ ಗುಣೋಪಾಸಕಾಹ ಮನುಷ್ಯೋತ್ತಮೇಶು ಅಧಮಾಹ ಅಂತ. ಆತ್ಮತ್ವವೆಂಬ ಗುಣವನ್ನ ತಾವು ಉಪಾಸಿಸಿ ಇನ್ನೊಬ್ಬರಿಗೆ ಹೇಳಿಕೊಡುವವರು ಕೆಲವರು ಇರ್ತಾರೆ. ಮನುಷ್ಯೋತ್ತಮರಲ್ಲಿ 3 ವಿಧ ಅಂತ ಬಂತಲ್ಲ, ಆ ಮನುಷ್ಯೋತ್ತಮರಲ್ಲಿ ಅಧಮರಲ್ಲಿ ಮತ್ತೆ ಹೀಗೆ ವರ್ಗೀಕರಣ ಮಾಡಬಹುದು. ನಾವು ಎಷ್ಟು ವರ್ಗೀಕರಣ ಮಾಡಿದ್ರು ಅನಾದಿ ಯೋಗ್ಯತಾ ಭೇದ ತ್ವಂಸಾಂ ದರ್ಶನ ಸಾಧನಂ ನಾನೈವ. 3 ದಿನ 9, 9 ದಿನ 27 ಹೀಗೆ ವಿಭಾಗ ಮಾಡ್ತಾನೆ ಹೋಗ್ಬೋದು. ತಾವು ಆತ್ಮತ್ವವನ್ನು ತಿಳಿದು ಇನ್ನೊಬ್ಬರ ಮೂಲಕ ಕೇಳಿ ಜ್ಞಾನ ಪಡೆಯುವವರು ಕೆಲವರು. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಭಗವಂತನನ್ನ ಆತ್ಮ ಅಂತ ತಿಳಿದ್ರೂ ಜ್ಞಾನ ಹಾಗೇ ಆಗ್ತದೆ, ಮುಕ್ತಿ ಸಿಕ್ಕೇ ಸಿಗ್ತದೆ. ಶಾಸ್ತ್ರದ ಮೂಲಕ ಯಾರು ಪ್ರವಚನ ಮಾಡ್ತಾ ಇದ್ರೆ ಆ ಪ್ರವಚನವನ್ನು ನಾವು ಒಂದು ಸ್ವಲ್ಪ ಕೇಳಿ ಭಗವಂತನನ್ನ ಆತ್ಮ ಅಂತ ಉಪಾಸಿಸಿದ್ರೆ ಇನ್ನೂ ಹೆಚ್ಚಿನ ಮುಕ್ತಿ ಆಗ್ತದೆ. ಅವ್ರು ಯಾರೋ ಶಾಸ್ತ್ರ ಪಾಠ ಹೇಳಿದ್ದನ್ನು ನಾವು ಬರೀ ಕೇಳುವುದಲ್ಲದೆ ಪುಸ್ತಕ ಇಟ್ಕೊಂಡು ಓದಿದ್ರೆ ಇನ್ನೂ ಹೆಚ್ಚಿನ ಮುಕ್ತಿ ಆಗ್ತದೆ. ಅಲ್ಲಿ ಆತ್ಮತ್ವದ ಸಾಕ್ಷಾತ್ಕಾರ ಅವನಿಗೆ ಇನ್ನೂ ಚೆನ್ನಾಗಿ ಆಗ್ತದೆ. ವ್ಯಾಖ್ಯಾತಸ್ತು ಸಮಂ ಮುಕ್ತೌ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಆ ಆತ್ಮತ್ವ
ವಿವರಣವನ್ನು ಶಾಸ್ತ್ರದಲ್ಲಿ ನಾವು ಗುರುಗಳಿಂದ ಕೇಳಿ ನಾವು ಓದಿ ಮತ್ತೆ ಅದನ್ನು ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡೋರು ಏನಿರ್ತಾರೆ ಅವರಿಗೆ ಮತ್ತಷ್ಟು ಹೆಚ್ಚಿನ ಸುಖ. ಅದಕ್ಕಿಂತ ಹೆಚ್ಚಿನ ಸುಖ ದೇವತೆಗಳಿಗೇನೆ. ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ ಅಂತ ಶಾಸ್ತ್ರದಲ್ಲಿ ಹೀಗೆ ಬರ್ತದೆ. ಆದ್ದರಿಂದ ಆತ್ಮತ್ವ ಎಂಬ ಒಂದು ಗುಣವನ್ನಾದರೂ ಭಗವಂತ ನನಗೆ ಆತ್ಮ ಆಗಿದ್ದಾನೆ, ಅಂತರ್ಯಾಮಿ ಆಗಿದ್ದಾನೆ ಅನ್ನುವಂಥ ಒಂದು ಉಪಾಸನೆಯನ್ನಾದರೂ ನಾನಾ ಕ್ಲೇಶ ಸಮಾಯುಕ್ತ, ಎಷ್ಟೇ ಕ್ಲೇಶಗಳು ಬಂದಿರಬಹುದು, ಸಾಂಸಾರಿಕ ಕ್ಲೇಶಗಳಿರಬಹುದು, ಕೆಲವರಿಗೆ ಆಧ್ಯಾತ್ಮಿಕ ಕ್ಲೇಶಗಳೇ ಇರ್ತವೆ. ಶ್ರವಣ ಮನನ ಧ್ಯಾನಕ್ಕೇನೆ ತೊಡಗಲಿಕ್ಕಾಗದಷ್ಟು ಅನೇಕ ಥರದ ಕ್ಲೇಶಗಳು ಬರ್ತಿರ್ತವೆ. ಸಾಂಸಾರಿಕ ಕ್ಲೇಶಗಳಿಂದ ನಮ್ಮ ದೇಹ ಮತ್ತು ಮನಸ್ಸು ನಿರ್ವಿಣ್ಣ ಆದಾಗ ಶ್ರವಣ ಮನನ ಧ್ಯಾನಗಳ ಕಡೆಗೆ ಹೊರಳೋದಿಲ್ಲ ಮನಸ್ಸು ಸಹಜವಾಗಿ. ಅದು ಒಂದು ಸಮಸ್ಯೆ. ಇನ್ನು ಕೆಲವರಿಗೆ ಹೇಳಿಕೊಳ್ಳುವಂತಹ ಬಹಳ ತೊಂದರೆ ಕೊಡುವಂತಹ ಮನೋದೈಹಿಕ ಸಮಸ್ಯೆಗಳು, ಸಾಂಸಾರಿಕ ಸಮಸ್ಯೆಗಳೇನು ಇಲ್ಲದೇ ಇರಬಹುದು. ಆದರೆ ಅವರು ಶಾಸ್ತ್ರದ ಬಗ್ಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನ, ಶಾಸ್ತ್ರದ ಬಗ್ಗೆ ಶ್ರವಣ ಆ ಬಳಿಕ ಮನನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಂತ ಕೂತಾಗ ನೈಜವಾದ ಆಸಕ್ತಿಯೇ ಅವ್ರಿಗೆ ಬರೋದಿಲ್ಲ. ಸಮಯ ಬೇಕಾದಷ್ಟಿದೆ, ಶಕ್ತಿ ಇದೆ, ಕೇಳಿದ್ರೆ ಅರ್ಥವೂ ಆದೀತು. ಆದರೆ ಹೇಳುವ ಗುರುಗಳೂ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಕೇಳುವಂತಹ ಸಹಜವಾದ ಆಸಕ್ತಿಯೇ ಬರಲಿಕ್ಕಿಲ್ಲ. ಅವರೇನು ನಾಸ್ತಿಕರೂ ಆಗಿರ್ಲಿಕ್ಕಿಲ್ಲ, ಆಸ್ತಿಕರೇ. ಆದರೆ ಕೇಳಬೇಕು ಅಂತ ತುಂಬ ಒಂದು ದೃಢವಾದಂತಹ ಆಸಕ್ತಿಯೇ ಅವರಲ್ಲಿ ಬರೋದಿಲ್ಲ. ಇಂಥವೆಲ್ಲ ಸಮಸ್ಯೆ ಇದ್ದವರು ಇಡ್ತಿರ್ತಾರೆ. ಕೇಳಬೇಕು ಅಂತ ಮನಸ್ಸೇ ಕೆಲವರಿಗೆ ಬರ್ಲಿಕ್ಕಿಲ್ಲ, ಕೇಳಿದ್ರು ಅರ್ಥ ಆಗ್ಲಿಕ್ಕಿಲ್ಲ. ಇನ್ನು ಕೆಲವರಿಗೆ ತುಂಬಾ ಸರಳವಾದಂತಹ ವಿಷಯಗಳು ಕೂಡ ಅರ್ಥ ಆಗ್ಲಿಕ್ಕಿಲ್ಲ. ಅದು ಅವರ ಒಂದು ಹಂತ, ಅವರಿರುವಂಥ ಸ್ಟೇಜ್, ಅದರಿಂದಾಗಿ ಹೀಗಾಗ್ತದೆ. ಮತ್ತೆ ಪ್ರೊಸೆಸ್ ಇದು. ಜೀವಮಾನದಲ್ಲಿ ಅವರು ಪಕ್ವರಾಗ್ತಾ ಇರ್ತಾರೆ. ಪಕ್ವರಾಗ್ತಾ ಇರುವುದರಿಂದ ಹೀಗೆಲ್ಲ ಆಗ್ತದೆ. ಇವಿಷ್ಟೆಲ್ಲ ಸಮಸ್ಯೆಗಳಿದೆ ಜೀವಮಾನದಲ್ಲಿ ಸಾಧಕರಿಗೆ. ಯಾವುದೋ ಒಂದು ಲೌಕಿಕ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಯಶಸ್ಸು ಗಳಿಸಿದಷ್ಟು ಸುಲಭ ಅಧ್ಯಾತ್ಮ ಮಾರ್ಗದಲ್ಲಿ ಯಶಸ್ಸು ಗಳಿಸಲಿಕ್ಕೆ ಇಲ್ಲ. ಅಷ್ಟು ಸುಲಭ ಅಲ್ಲ ಅದು. ಇದನ್ನೇ ನಾನಾ ಕ್ಲೇಶಗಳು ಅಂತ ಹೇಳೋದು. ಸಾಂಸಾರಿಕ ಕ್ಲೇಶಗಳು ನಿಮ್ಗೆ ಇಲ್ಲದೆ ಇರಬಹುದು, ಆದರೂ ಕ್ಲೇಶಗಳಿವೆ. ಇಷ್ಟೆಲ್ಲ ಕ್ಲೇಶಗಳು ನಿಮಗಿವೆ ಅಲ್ಲ. ನಾನಾ ಕ್ಲೇಶ ಅನ್ನೋದ್ರಿಂದ ದೈಹಿಕ ಮಾನಸಿಕ ಕ್ಲೇಶಗಳು, ಸಾಂಸಾರಿಕ ಕ್ಲೇಶಗಳು, ಆರ್ಥಿಕ ಕ್ಲೇಶಗಳು, ಏನೆಲ್ಲ ಇಟ್ಕೊಳ್ಳಿ. ಆಧ್ಯಾತ್ಮಿಕ ಕ್ಲೇಶಗಳು, ಹೇಳಿದರೆ ಅರ್ಥ ಆಗದೇ ಇರುವಂತಹ, ಆಸಕ್ತಿ ಇಲ್ಲದೆ ಇರುವಂತಹ ಕ್ಲೇಶಗಳೆಲ್ಲ ಅವೇ ಕ್ಲೇಶಗಳು. ಎಲ್ಲವೂ ಅರ್ಥ ಆಗಿದೆ, ಆದರೆ ಅದು ಮನವರಿಕೆ ಆಗ್ತಿಲ್ಲ. ಯಾಕೆ ಹೀಗೆ? ಭಗವಂತನ ಕರ್ತೃತ್ವ ಏನು? ಜೀವನ ಕರ್ತೃತ್ವ ಅಂದ್ರೆ ಏನು? ಭಗವಂತ ನಮ್ಮನ್ನು ಆಳುವುದು ಹೇಗೆ ಅನ್ನೋ ನೂರಾರು ಸಮಸ್ಯೆಗಳು ನಮ್ಮನ್ನು ಮುತ್ತುತ್ತಾ ಇರ್ತವೆ. ಅವೆಲ್ಲ ಕೇವಲ ಕೆಲವು ಬಾರಿ ಸಮಸ್ಯೆಗಳಾಗಿ ಉಳಿದಿರ್ತವೆ. ಕೆಲವು ಬಾರಿ ಅವು ನಮ್ಮ ಸಾಧನೆಗೆ ಹಿನ್ನಡೆನೇ ತಂದು ಒಡ್ಡು ಬಿಡ್ತವೆ. ತಿಳ್ಕೋಬೇಕು ಅಂತ ಅಪೇಕ್ಷೆ ಇದ್ರೆ ಬಹಳ ಒಳ್ಳೇದೇ. ತಿಳ್ಕೋಬೇಕು ಅಂತ ಅಪೇಕ್ಷೆ ಇರುವುದಲ್ಲದೇನೆ ಮತ್ತೆ ಅದನ್ನು ಮನವರಿಕೆ ಮಾಡಿಕೊಂಡು ಸಮಾಧಾನ ಹೊಂದುವಂತಹ ಪ್ರವೃತ್ತಿಯು ಇರಬೇಕಾಗ್ತದೆ. ಆದರೆ ಸಾಧನೆಯಲ್ಲಿ ನಾನಾ ಹಂತದಲ್ಲಿ ಮನುಷ್ಯ ಇರೋದ್ರಿಂದ ಅವೆಲ್ಲವನ್ನು ಒಮ್ಮೆಲೆ ಸಾಧಿಸ್ಲಿಕ್ಕಾಗೋದಿಲ್ಲ. ಅದೇ ಅವನ ಕಷ್ಟ. ಹೀಗೆ ಏನೆಲ್ಲ ಸಮಸ್ಯೆಗಳಿದ್ರು, ಇವನ್ನೆಲ್ಲ ನಾನಾ ಕ್ಲೇಶ ಅಂದ್ರೆ ಎಲ್ಲಾ ಕ್ಲೇಶಗಳನ್ನು ನಾವು ಪರಿಗಣಿಸೋಣ. ಈ ಎಷ್ಟೆಲ್ಲಾ ಕ್ಲೇಶಗಳಿದ್ರು ಆತ್ಮ ಅಂತ ಉಪಾಸನೆ ಮಾಡುವುದನ್ನು ಬಿಡಬೇಡಿ. ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ ಮತ್ತೊಂದು ಸೂತ್ರ ಇದೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣುರ್ ಬ್ರಹ್ಮತ್ವಮೇವತ್ತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್ ಅಂತ ಆ ಶ್ಲೋಕದ ಅರ್ಥ.
ಆದಿಗಳು ದೇಹಕ್ಕೆ ಸಂಬಂಧಪಟ್ಟ ರೋಗಗಳಿಗೆ ವ್ಯಾಧಿ ಅಂತಾರೆ, ಮನಸ್ಸಿಗೆ ಸಂಬಂಧಪಟ್ಟ ರೋಗಗಳನ್ನ ಆದಿ ಅಂತಾರೆ. ಇವೆಲ್ಲ ಇರೋದ್ರಿಂದ ವಿಕ್ಷಿಪ್ತ ಮನಸ್ಸೋಪಿತು, ಮನಸ್ಸು ವಿಕ್ಷಿಪ್ತ ಆಗಿ ಹೋಗಿದೆ, ಶಾಸ್ತ್ರ ಅರ್ಥ ಆಗ್ತಿಲ್ಲ. ಗುಣಾನಾಂ ಸ್ಮರಣಾಶಕ್ತವು, ಭಗವಂತನ ಗುಣಗಳ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ವಿಷ್ಣುವ್ರ ಬ್ರಹ್ಮತ್ವಮೇವತ್ತು, ಪರಮಾತ್ಮನನ್ನು ದೊಡ್ಡವನು ಅಂತಷ್ಟಾದ್ರೂ ಉಪಾಸನೆ ಮಾಡಿ. ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಇಷ್ಟೇ ಅರ್ಥ. ಇಷ್ಟನ್ನಾದ್ರೂ ಉಪಾಸನೆ ಮಾಡುವುದನ್ನು ಬಿಡಬೇಕು. ಸ್ಮರ್ತವ್ಯಂ ಸತತಂ ತತ್ತು ನಕದಾಚಿತ್ ಪರಿತ್ಯಜೇತ್, ಅದನ್ನಾದ್ರೂ ಯಾವತ್ತೂ ಬಿಡದಂತೆ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ನಮಗಷ್ಟು ಭರವಸೆ ಕೊಟ್ಟಿದೆ. ಇಷ್ಟೆಲ್ಲ ಕ್ಲೇಶಗಳಿದ್ರೂ ಅದನ್ನ ದಾಟಿ ಹೋಗಬೇಕಾದದ್ದು ಸಾಧಕನ ಕರ್ತವ್ಯ. ಸಾಧಕರಲ್ಲಿ ಇಷ್ಟೆಲ್ಲ ತರಗತಿಯವರಿದ್ದಾರೆ. ಆದ್ರಿಂದ ಆ ಕ್ಲೇಶಗಳಿಗೆ ಶಾಸ್ತ್ರ ಓದಬೇಕಾದ್ರೂ, ಅರ್ಥ ಮಾಡಿಕೊಳ್ಳಬೇಕಾದ್ರೂ, ಮನವರಿಕೆ ಮಾಡಿಕೊಳ್ಳಬೇಕಾದ್ರೂ ಬರುವ ಅನೇಕ ಗೋದಲುಗಳು ಏನಿವೆ ಅವುಗಳೆಲ್ಲವನ್ನೂ ಕ್ಲೇಶ ಅಂತ ಪರಿಗಣನೆ ಮಾಡಿ, ಅದಕ್ಕಾಗಿಯೇ ನಮ್ಮಂಥವರಿಗೆ ಆತ್ಮತ್ವ ಗುಣೋಪಾಸಕರು, ಬ್ರಹ್ಮತ್ವ ಗುಣೋಪಾಸಕರು ಅಂತ ಹೇಳಿರೋದು. ನಾನು ಹಾಸ್ಯಕ್ಕಾಗಿ ಹೇಳೋದಿದೆ, ಏಕಗುಣೋಪಾಸಕರು ಮಧ್ಯಮರು ಹೌದು, ಪ್ರಾಯ ನಾವೆಲ್ಲ ಅರ್ಧ ಗುಣೋಪಾಸಕರೇನೋ ಅಂತ ಶಾಸ್ತ್ರ ಹಾಗೆ ಹೇಳಲಿಲ್ಲ. ಆದರೂ ಹಾಸ್ಯಕ್ಕಾಗಿ ಆ ಥರ ನಾನು ಹೇಳ್ಕೊಳ್ಳೋದಿದೆ. ಅವರೂ ಸಾಧಕರೇ, ನಮ್ಮಂಥವರು ಸಾಧಕರೇ ಆಗಿದ್ದಾರೆ ಅಂತ ಅದರ ಅರ್ಥ. ಇದರ ಬಳಿಕ ವಿಷಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ.